ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಸಮಯದಲ್ಲಿ ಕರ್ತನ ಸಾನ್ನಿಧ್ಯಕ್ಕೆ ಬಂದು ಆತನ ವಾಕ್ಯವನ್ನು ಕೇಳಿಸಿಕೊಳ್ಳಿಕ್ಕೆ ನೀವು ದೇವರು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಆತನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ, ಬೆಳಗಿನಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಕೊಡಲಿಕ್ಕಿದ್ದಾನೆಂಬುದಾಗಿ ನಾವು ನೆನೆಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕೇಳಿಸಿಕೊಳ್ಳೋಣ. ಈ ಒಂದು ದಿನದಲ್ಲಿ ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಯೇಸು ಸ್ವಾಮಿಯಲ್ಲಿ ಪ್ರೀತಿಯ ತಂದೆಯಾದ ದೇವರೇ, ಹೊಸ ದಿವಸಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನೀನು ಕೊಟ್ಟಂಥ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಕೊಂಡಾಡಿ ಆರಾಧಿಸಲಿಕ್ಕೂ ಘನಪಡಿಸಲಿಕ್ಕೂ, ನಿನ್ನ ಸ್ವರವನ್ನು ಕೇಳೋದಕ್ಕೂ ನಾವು ಸಿದ್ಧರಾಗಿರುವಾಗ ಪವಿತ್ರಾತ್ಮನ ಮೂಲಕ ನಮ್ಮನ್ನು ನೀನು ಮುನ್ನಡೆಸಿ ನಮ್ಮ ಮೂಲಕವಾಗಿ ನೀನು ಮಹಿಮೆ ಹೊಂದಿಕೋ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನದ ಕೆಲವಾರು ಕ್ಷಣಗಳನ್ನು ನಾವಾಗಲೇ ನಮ್ಮ ಜೀವನದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ನಮ್ಮೆಲ್ಲರ ಜೀವನದಲ್ಲಿ ನಾವು ಪ್ರಯಾಣ ಮಾಡಲೇಬೇಕು. ನಾವು ದೇವರನ್ನು ಅರಿತವರಾಗಿರಲಿ, ದೇವರನ್ನು ಅರಿಯದವರಲಾಗಿರಲಿ, ಪ್ರತಿದಿನದಲ್ಲಿ ನಾವು ಪ್ರಯಾಣವನ್ನು ನಾವು ಮುಂದುವರಿಸಲೇಬೇಕು. ಅದೇ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ ಹೌದು. ದೇವರನ್ನು ನಂಬಿದ ದಿನದಿಂದ, ಯೇಸುವನ್ನು ನಂಬಿದ ದಿನದಿಂದ ನಮ್ಮ ಆತ್ಮಿಕ ಜೀವನದ ಪ್ರಯಾಣ ಪ್ರಾರಂಭ ಆಗುತ್ತೆ. ಯೇಸು ಸ್ವಾಮಿ ಲೋಕದಲ್ಲಿ ಜೀವನ ಮಾಡುವಾಗ, ತನ್ನ ಶಿಷ್ಯರನ್ನು ಕುರಿತು ಮಾತನಾಡುವಾಗ, ಜನರನ್ನು ಸಂಬೋಧಿಸಿ ಮಾತನಾಡುವಾಗ ಒಂದು ವಿಶೇಷವಾದ ಮಾತನ್ನು ಆತನು ಹೇಳಿದ್ದಾನೆ. ಅದನ್ನು ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನದಿಂದ ನಾವು ನೋಡ್ಬೋದು. ಹಾಗೂ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ನಾವು ನೋಡ್ಬೋದು. ಎರಡೂ ಕೂಡ ಎರಡು ವಾಕ್ಯ ಭಾಗಗಳು ಒಂದೇ ಒಂದು ವಿಷಯವನ್ನು ಪ್ರಸ್ತಾಪಿಸ್ತದೆ. ಅದೇನೆಂದರೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ, ಅಥವಾ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವಂಥ ಮಾರ್ಗ ಬಾಗಿಲು ದೊಡ್ಡದು, ದಾರಿ ಅಗಲ, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ. ಬಾಗಿಲು ಅನ್ನೋ ಮಾತನ್ನು ನಾವು ಕೇಳಿಸಿಕೊಳ್ಳುವಾಗ ಒಳಕ್ಕೆ ಹೋಗುವಂಥ ಒಂದು ದಾರಿ. ಪ್ರಯಾಣ ಆರಂಭ ಮಾಡೋದು ಮುಖ್ಯ ಅಲ್ಲ, ನಮ್ಮ ಪ್ರಯಾಣವನ್ನು ಹೇಗೆ ಮುಂದುವರಿಸ್ತೇವೆ, ನಾವು ಎಲ್ಲಿ ಹೋಗ್ತೇವೆ, ಅದನ್ನು ಹೇಗೆ ಮುಕ್ತಾಯಗೊಳಿಸ್ತೇವೆ, ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ತಿಳಿದುಕೊಂಡು ಅರಿತುಕೊಂಡು ಮಾಡಬೇಕಾದಂಥ ಒಂದು ವಿಷಯವಾಗಿದೆ. ಆಧ್ಯಾತ್ಮಿಕ ಜೀವನ ಕೂಡ ಅದೇ ರೀತಿಯಾಗಿರುತ್ತೆ. ನಾವು ಧಾರ್ಮಿಕರಾಗಿರಲಿ, ಧಾರ್ಮಿಕ ಅಲ್ಲದೇ ಇರಲಿ, ನಾವು ಒಂದಲ್ಲ ಒಂದು ಮಾರ್ಗದಲ್ಲಿ ನಾವು ನಡೀಬೇಕು. ಪ್ರತಿದಿನ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ತೀರ್ಮಾನಗಳನ್ನ ನಾವು ತೆಗೆದುಕೊಳ್ಬೇಕು. ನಮ್ಮ ಜೀವನದ ಪ್ರಯಾಣ, ನಮ್ಮ ನಿರ್ಧಾರಗಳು, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಮ್ಮ ಪ್ರಯಾಣದ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಒಂದು ವೇಳೆ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ಆ ದಿನದಲ್ಲಿ ನಾವು ಕೈ ಹಾಕುವಂಥ ಕೆಲಸಗಳಲ್ಲಿ ನಾವು ಹೇಗೆ ಜೀವನ ಮಾಡ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ಕೂಡ ನಮ್ಮ ನಿರ್ಧಾರಗಳನ್ನು ಆತ್ಕೊಂಡಿರುತ್ತೆ. ಆದ್ದರಿಂದ ಈ ದಿವಸನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ದಿನದಲ್ಲಿ ನಾವು ಯಾವ ರೀತಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ, ಯಾವ ದಾರಿಯಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೇವೆ, ಪ್ರತಿಯೊಂದು ಕೂಡ ನಮ್ಮ ತೀರ್ಮಾನದ ಮೇಲೆ ಅಡಕವಾಗಿರುತ್ತೆ. ಇಲ್ಲಿ ಎರಡು ದಾರಿಯ ಕುರಿತಾಗಿ ಯೇಸುಸ್ವಾಮಿ ಮಾತಾಡ್ತಾ ಇದ್ದೇನೆ. ಒಂದು ಇಕ್ಕಟ್ಟಾದ ಮಾರ್ಗ, ಮತ್ತೊಂದು ಅಗಲವಾದ ಮಾರ್ಗ. ಅಗಲವಾದ ಮಾರ್ಗ ಒಂದು ರೀತಿಯಲ್ಲಿ ತುಂಬ ಸುಲಭವಾದಂಥ ಮಾರ್ಗ, ಬಹಳ ಅಗಲವಾಗಿರುತ್ತೆ. ಯಾರಾದರೂ ಹೋಗ್ಬೋದು, ಹೇಗಾದರೂ ಜೀವನ ಮಾಡ್ಬೋದು, ನಮ್ಮ ಬದುಕು ಇಷ್ಟ ಬಂದ ರೀತಿಯಲ್ಲಿ ನಾವು ರೂಪಿಸಿಕೊಳ್ಬೋದು. ದೇವ್ರ ಭಯ ಇಲ್ಲದೆ ಕೂಡ ನಾವು ಜೀವನ ಮಾಡ್ಬೋದು. ಭೌತಿಕವಾಗಿ ನಮಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ಬದುಕ್ಬೋದು. ಯಾರನ್ನಾದರೂ ನಂಬೋದು, ಯಾರನ್ನಾದರೂ ನಂಬದೇ ಇರ್ಬೋದು. ನಮ್ಮ ಮನಸ್ಸು ಬಂದಂಥ ಒಂದು ಜೀವನ. ಇದರಲ್ಲಿ ಪ್ರವೇಶಿಸಲಿಕ್ಕೆ ಅವಕಾಶ ಎಲ್ಲರಿಗೂ ಇದೆ. ಯಾರಾದರೂ ಕೂಡ ನಾವು ಅಲ್ಲಿ ಹೋಗುವಂಥ ಸಾಧ್ಯತೆಗಳು ಇದೆ. ಶಾರೀರಿಕ ಇಚ್ಛೆಗಳು, ನಮ್ಮ ಮನೋಭಿಲಾಷೆಗಳು
ಎಲ್ಲವೂ ಕೂಡ ನಮ್ಮ ಮನಸ್ಸು ಬಂದಂತೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಅವರು ದೇವರ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇತ್ತು, ಆದರೆ ಆ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಮತ್ತೊಂದು ವಾಕ್ಯದಲ್ಲಿ ಆತನ 4ನೇ ವಚನ ಹೇಳ್ತಾನೆ, ದೇವರಿಂದ ದೊರಕುವ ನೀತಿಯನ್ನು ಅವರು ಅನುಸರಿಸ್ತಾ ಇರಲಿಲ್ಲ. ಅದನ್ನು ಅವರು ಅರ್ಥಿರಲಿಲ್ಲ. ದೇವ್ರನ್ನ ನಂಬಿದ್ರು, ಹೌದು, ಆದರೆ ಅದು ಜ್ಞಾನಾನುಸಾರವಾದಂಥ ಆಸಕ್ತಿಯಲ್ಲ. ಸುಮ್ಮನೆ ನಾನು ಆಸಕ್ತಿ ತೋರಿಸಿದ್ದೀನಿ, ನನಗೆ ಸ್ವಾಮಿ ಪರಿಚಯ ಆದರೆ ಸಾಕು ಅಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಆತನೊಂದಿಗೆ ನಾವು ಸಂಬಂಧನ ಬೆಳೆಸ್ಕೋಬೇಕು, ಆತನನ್ನು ಹೆಚ್ಚಾಗಿ ನಾವು ಅರ್ಥ ಮಾಡ್ಕೋಬೇಕು, ಆತನೊಂದಿಗೆ ಪ್ರತಿದಿನ ನಾವು ನಡೆಯಬೇಕು. ಅದು ನಿಜವಾದಂಥ ಒಂದು ಜೀವನ. ದೇವರಿಂದ ದೊರಕುವ ನೀತಿ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಆದರೆ ಅಲ್ಲಿರುವಂಥ ರೋಮಾಪುರದ ಪತ್ರಿಕೆ ರೋಮಾಪುರದ ಸಭೆಯನ್ನು ಆತನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾನೆ, ಆಸಕ್ತಿ ಇದೆ, ದೇವ್ರ ವಿಷಯದಲ್ಲಿ ಆಸಕ್ತಿ ಇದೆ, ದೇವ್ರನ್ನವರು ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಅದು ಜ್ಞಾನಾನುಸಾರವಾದಂಥ ಆಸಕ್ತಿ ಅಲ್ಲ. ಇದು ಒಂದು ರೀತಿ ಅಗಲವಾದ ಬಾಗಿಲಿನಲ್ಲಿ ಹೋಗಲಿಕ್ಕೆ ನಮಗೆ ಎಲ್ಲ ರೀತಿಯಂಥ ಅನುಕೂಲತೆ ಮಾಡಿಕೊಡುತ್ತೆ. ವಿದ್ಯಾರಾಗಬೇಕಂತೂ ಏನೂ ಇಲ್ಲ, ದೇವಚೇತನ ಅನುಸರಿಸಬೇಕಂತ ಏನೂ ಇಲ್ಲ. ಸುಮ್ಮನೆ ನಾವು ಪ್ರತಿದಿನ ನಾನು ಇಷ್ಟ ಬಂದಾಗೆ ನಾನು ಬದುಕಬಹುದು, ನನ್ನ ಶಿಲ್ಬೆನ ಹೊತ್ಕೊಂಡು ಹೋಗಬೇಕು ಅಂತ ಖಂಡಿತವಾಗಿಯೂ ಇಲ್ಲ. ನನಗಿಷ್ಟ ಬಂದಂಥ ಜೀವನ. ಆದರೆ ಮತ್ತೊಂದು ಕಡೆ ನಾವು ನೋಡುವಾಗ ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟು ಅನ್ನುವಾಗ ಬಹಳ ಚಿಕ್ಕದಾದಂಥ ಒಂದು ಬಾಗಿಲು. ಅಲ್ಲಿ ಹೋಗುವಾಗ ಒಂದು ಚಿಕ್ಕ ಬಾಗಿಲಿಂದ ನಾವು ಪ್ರವೇಶ ಮಾಡುವಾಗ ನನಗೆ ಇಷ್ಟ ಬಂದಂಗೆ ನಾನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನನ್ನಲ್ಲಿ ದೊಡ್ಡ ಒಂದು ಲಗೇಜ್ ಇದೆ ನಾನು ಹಿಂದ್ಗಡೆ ಅಂದರೆ ಎಲ್ಲ ನಾನು ಕಾಳಜಿ ಬಿಟ್ಬಿಟ್ಟು ಎಲ್ಲವನ್ನು ತೆಗೆದಿಟ್ಟು ಆ ಬಾಗಿಲಿಂದ ನಾವು ಪ್ರವೇಶ ಮಾಡಬೇಕು. ಇಲ್ಲಾಂದರೆ ಆ ಬಾಗಿಲಿನಿಂದ ಪ್ರವೇಶ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮತ್ತೊಂದು, ಅದು ಪರಿಶುದ್ಧವಾದಂಥ ಒಂದು ಮಾರ್ಗ. ನನ್ನ ಮನಸ್ಸು ಬಂದಂಗೆ ನಾನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವನ ಮಾಡಬೇಕಾದಂಥ ಒಂದು ಮಾರ್ಗ. ಇಲ್ಲಿ ತ್ಯಾಗ ಬಹು ಮುಖ್ಯ, ವಿಧೇಯತೆ ಬಹಳ ಮುಖ್ಯ. ದೇವರ ಚಿತ್ತಕ್ಕೆ ವಿಧೇಯರಾಗುವಂಥದ್ದು ಬಹಳ ಪ್ರಾಮುಖ್ಯ. ಈಗಾಗಲೇ ನಾವು ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ, ನಾವು ದೇವರ ನೀತಿಗೆ ಅಧೀನರಾಗಿರಬೇಕು. ನಾವು ಅಧೀನರಾಗದೆ ನನ್ನ ಸ್ವನೀತಿಯನ್ನು ನಾನು ಆಚರಿಸ್ತೀನಿ, ಸ್ವನೀತಿಯಲ್ಲಿ ನಾನು ಜೀವನ ಮಾಡ್ತೀನಿ ಅಂದರೆ ಖಂಡಿತವಾಗಿ ಇಕ್ಕಟ್ಟಾದ ಬಾಗಿಲಿಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಚಿತ್ತಕ್ಕೆ ನಾನು ವಿಧೇಯರಾಗಲೇಬೇಕು. ಅದು ಮಾತ್ರ ಅಲ್ಲ, ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ, 13ನೇ ಅಧ್ಯಾಯ 5ನೇ ವಚನದಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಪ್ರತಿದಿನ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು, ಪರಿಶೋಧಿಸಿಕೊಳ್ಳಬೇಕು. ಮಾಡ್ಕೊಳ್ತಾನೆ ಇರಬೇಕು, ಪರೀಕ್ಷೆ ಮಾಡ್ಕೊಳ್ತಾನೆ ಇರಬೇಕು. ನಮಗೆ ಇದರೊಳಗೆ ಸ್ವನೀತಿಗೆ ಇದರೊಳಗೆ ಅವಕಾಶ ಇಲ್ಲ. ಇದರಲ್ಲಿ ಹೋಗಲಿಕ್ಕೆ ಜನ ಪ್ರಯಾಸ ಪಡ್ತಾರೆ, ಇಷ್ಟ, ಯಾಕಂದರೆ ಪರಲೋಕಕ್ಕೆ ಹೋಗಬೇಕು ಅಂತ ಇಷ್ಟ. ಆದರೆ ಕೆಲವಾರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆಯಲ್ಲ ಅದರ ಪ್ರಕಾರ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ, ತುಂಬ ನಾವು ಅನುಸರಿಸಬೇಕು. ನಾವು ಅದನ್ನೆಲ್ಲ ಓದಲ್ಲ, ನಾನು ಆರಾಮಾಗಿ ಸುಲಭವಾಗಿ ನಾವು ಆ ಸ್ಥಳಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅದಕ್ಕೆ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ಕೊಂಡಿದ್ದೀವಿ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ, ಪ್ರಯಾಸ ಪಡಿರಿ, ಯಾಕಂದರೆ ಅಷ್ಟು ಸುಲಭ ಅಲ್ಲ. ಶಿಲುಬೆನ ಹೊತ್ಕೊಂಡು ಹೋಗಬೇಕು, ಕಷ್ಟಪಡಬೇಕು, ಪ್ರಯಾಸ ಪಡಬೇಕು. ಹದ್ದಿನ ಒಂದು ಜೀವನನ ನೋಡುವಾಗ ಅದು ವಯಸ್ಸಾಗ್ತಾ ಅದಕ್ಕೆ ಇರುವಂಥ ರೆಕ್ಕೆಗಳು ಏನಾಗುತ್ತೆ, ಹೆಚ್ಚುತ್ತಾ ಬರುತ್ತೆ. ಹೆಚ್ಚುತ್ತಾ ಬಂದ ಹಾಗೆ ಅದಕ್ಕೆ ಹೆಚ್ಚು ಮೇಲೆ ಹಾರಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಮಾಡುತ್ತೆ, ಒಂದು ಸಮಯದಲ್ಲಿ ಈ ಒಂದು ಎತ್ತರವಾದ ಸ್ಥಳಕ್ಕೆ ಹೋಗಿ ಅದಕ್ಕೆ ತನಗೆ ಬೇಡವಾದಂಥ ಎಲ್ಲ ರೆಕ್ಕೆಗಳನ್ನು ಅದನ್ನು
ತಾನೇ ಕುಟ್ಟಿ ಎಲ್ಲ ತನ್ನ ದೇಹವನ್ನು ಗಾಯ ಮಾಡಿಕೊಂಡು ಅದೆಲ್ಲವನ್ನು ಅದು ಕಳಚಿಬಿಟ್ಟು ಹಗುರವಾದ ಮೇಲೆ ಮಾತ್ರ ಆ ಹದ್ದು ಸುಲಭವಾಗಿ ಹಾರಲಿಕ್ಕೆ ಸಾಧ್ಯ. ಬೇಡವಾದದ್ದೆಲ್ಲ ಕಳಚಿ ಬಂದ ಮೇಲೆ ಅದಕ್ಕೆ ಹೇಳೋದು ಹದ್ದಿಗೆ ಬರುವಂತೆ ಯೌವನ ಬರುತ್ತೆ ಅಂತ. ಬೇಡವಾದದನ್ನು ಕಳಚಬೇಕು. ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ನಾವು ಬಿಡಲೇಬೇಕು. ಸುಮ್ಮನೆ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಂಡೆ ಅಂದರೆ ಸಾಧ್ಯ ಇಲ್ಲ. ಪ್ರತಿ ವಾರ ನಾನು ಆರಾಧನೆಗೆ ಹೋಗಿ ಬಂದೆ ಅಂದರೆ ಸಾಧ್ಯ ಇಲ್ಲ. ನನ್ನ ಕ್ರೈಸ್ತ ಜೀವಿತ ಪರಿಶುದ್ಧವಾದಂಥ ಜೀವಿತ ಆಗಿರಬೇಕು. ಪ್ರತಿದಿನ ಕ್ರಿಸ್ತನೊಂದಿಗೆ ನಾನು ನಡಿಲೇಬೇಕು. ಆಗ ಮಾತ್ರ ನಮ್ಮ ಜೀವನ ಶುದ್ಧವಾಗಿರುತ್ತೆ. ಆಗ ಮಾತ್ರ ನಾವು ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಒಂದು ದಿನ ಬರುತ್ತೆ, ತೀರ್ಪಿನ ದಿನ. ಆ ತೀರ್ಪಿನ ದಿನದಲ್ಲಿ ಒಂದು ವೇಳೆ ನಾವು ಹೋಗ್ಬಿಟ್ಟು ದೇವರ ಸನ್ನಿಧಾನಕ್ಕೆ ಹೋಗಿ, ದೇವರೇ ನನ್ನ ಹೆಸರಿನಲ್ಲಿ ಎಷ್ಟೆಲ್ಲ ಕಾರ್ಯ ಮಾಡಿದೆ, ನಿನಗೋಸ್ಕರ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ. ಆಗ ಯೇಸುಸ್ವಾಮಿ ಒಂದು ಮಾತು ಹೇಳ್ಬೋದು, ನೀನು ಯಾರು ನನಗೆ ಗೊತ್ತಿಲ್ಲ. ನನಗೇನೋ ಯೇಸುಸ್ವಾಮಿಯ ಪರಿಚಯ ಇದೆ, ಆದರೆ ಯೇಸುವಿಗೆ ನನ್ನ ಪರಿಚಯ ಇದೆಯೋ ಇಲ್ಲವೋ ಅನ್ನೋದು ಬಹಳ ಮುಖ್ಯ. ನನ್ನ ಕೇವಲ ಧರ್ಮ ಕಾರ್ಯಗಳನ್ನ ಮಾಡಿಬಿಟ್ಟು ದೇವ್ರನ್ನ ನಾನು ಪ್ಲೀಸ್ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ದೇವರೊಂದಿಗಿನ ಆಳವಾದ ಸಂಬಂಧ ಪ್ರಾಮುಖ್ಯ. ಇದಕ್ಕೆ ಅನೇಕ ಅಡಚಣೆಗಳು ಬರುತ್ತೆ. ಇಕ್ಕಟ್ಟಾದ್ರಿಂದ ಬಾಗ್ಲಿಕ್ಕೆ ಹೋಗಬೇಕಂದ್ರೆ ಬಹಳಷ್ಟು ಅಡಚಣೆಗಳು ಬರುತ್ತೆ. ಅಷ್ಟು ಸುಲಭವಾದಂಥ ಒಂದು ಜೀವನ ಇಲ್ಲ. ಸೈತಾನ ಅನೇಕ ವಿಧದಲ್ಲಿ ಅಡಚಣೆಗಳನ್ನು ತರ್ತಾನೆ ಇರ್ತಾನೆ. ನಮಗೆ ಆ ಬಾಗಿಲು ಒಳಗೆ ಹೋಗಲಿಕ್ಕೆ ಅವಕಾಶನ ಆತನು ಕೊಡೋದಿಲ್ಲ. ಶೋಧನೆಗಳು ಬರುತ್ತೆ, ಆದರೆ ಎಲ್ಲವನ್ನು ಜಯಿಸಬೇಕು. ಜಯಿಸಿದವಾಗ ಮಾತ್ರ ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 8ನೇ ವಚನದಲ್ಲಿ ನಾವೊಂದು ಮಾತನ್ನು ನಾವು ಓದಿಕೊಳ್ಳುತ್ತೇವೆ. ಮಾರ್ಗವನ್ನು ಗ್ರಹಿಸಿಕೊಳ್ಳುವುದೇ ಜಾಣನ ಜ್ಞಾನ. ಯಾವುದು ಸರಿ, ಯಾವುದು ತಪ್ಪು, ಯಾವ ಮಾರ್ಗ ಸುಲಭವಾಗಿ ಹೋಗ್ಬೋದು, ಯಾವ ಮಾರ್ಗ ಇಕ್ಕಟ್ಟಾಗಿ ಹೋಗ್ಬೋದು, ಎಲ್ಲವನ್ನು ಗ್ರಹಿಸಿಕೊಳ್ಳುವುದು ಒಬ್ಬ ಜ್ಞಾನಿಯ ಗುಣಲಕ್ಷಣ. ನಮಗೆ ಎಷ್ಟೋ ಸತಿ ಗೊತ್ತಿರುತ್ತೆ, ಯಾವುದು ಸರಿ ಅಂತಲೂ ಗೊತ್ತಿರುತ್ತೆ, ಯಾವುದು ತಪ್ಪು ಅಂತಲೂ ಗೊತ್ತಿರುತ್ತೆ. ಆದರೂ ಕೂಡ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ತಪ್ಪಾಗಿರುತ್ತೆ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವೊಂದು ಮಾತನ್ನು ನೋಡ್ತೇವೆ. ಆ ತೀರ್ಪಿನ ತಗ್ಗಿನಲ್ಲಿ ಗುಂಪು, ತೀರ್ಪಿನ ತಗ್ಗಿನಲ್ಲಿ ಯೆಹೋವನ ದಿನವು ಸಮೀಪಿಸಿದೆ. ಆ ಯೆಹೋವನ ದಿನ, ನ್ಯಾಯ ತೀರ್ಪಿನ ದಿನ ಬಂದಾಗ ತೀರ್ಪಿನಲ್ಲಿ ಅನೇಕ ಜನ ನಾವು ನಿಂತ್ಕೊಂಡಿರ್ಬೋದು. ಆದರೆ ಆ ದಿವಸ ಹೋಗ್ಬಿಟ್ಟು ದೇವರೇ ನನಗೊಂದು ಅವಕಾಶ ಕೊಡು, ನಾನು ನಿನ್ನ ಹತ್ರ ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಸಮಯ ಮೀರಿ ಹೋಗಿರುತ್ತೆ. ಆವಾಗ ನಾನು ದೇವ್ರ ಹತ್ರ ಬಂದುಬಿಟ್ಟು ನಾನು ನಿನ್ನ ಹತ್ರ ಬರಬೇಕು ಅಂದರೆ ಕಷ್ಟವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗತ್ತೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ಹೆಣಗಾಡ್ರಿ, ಒಳಗೋಗ್ಲಿಕ್ಕೆ ಹೆಣಗಾಡ್ರಿ, ಇಲ್ಲಾಂದರೆ ತುಂಬ ಕಷ್ಟ ಆಗತ್ತೆ. ಒಂದು ವೇಳೆ ನಾವು ಈಗ ನಾವು ಪ್ರಯಾಸ ಪಡದೆ ಹೋದರೆ, ಈಗ ಇಕ್ಕಟ್ಟಾದ ಬಾಗಿಲಿನಿಂದ ಹೋಗಲಿಕ್ಕೆ ನಾವು ಪ್ರಯಾಸ ಪಡದೆ ಹೋದರೆ ಮುಂದೆ ನಮಗೆ ನರಕವೇ ನಮ್ಮ ಪಾಲಾಗುತ್ತೆ. ಬಹು ಜನರು ಒಳಗೆ ಹೋಗಲಿಕ್ಕೆ ನೋಡ್ತಾರೆ, ಆದರೆ ಅದು ಸಾಧ್ಯ ಇಲ್ಲ. ಹೋಗಬೇಕು ಅಂತ ಇಷ್ಟ, ಆದರೆ ಅಷ್ಟು ಸುಲಭವಾದಂಥ ಮಾರ್ಗ ಅದು ಅಲ್ಲ, ತುಂಬ ಕಷ್ಟ. ಅದೇ ಜ್ಞಾನೋಕ್ತಿಯಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ವಾಕ್ಯವನ್ನು ನೋಡ್ತೇವೆ. ಮನುಷ್ಯನ ದೃಷ್ಟಿಯಲ್ಲಿ ಸರಳವಾಗಿ ತೋರುವ ಒಂದು ಮಾರ್ಗ ಇದೆ, ಕಟ್ಟ ಕಡೆಗೆ ಅದು ಮರಣದ ಮಾರ್ಗವೇ. ಈ ಲೋಕದಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಾವು ಯಾವ ಮಾರ್ಗವನ್ನು ಆರಿಸಿಕೊಳ್ತೇವೆ ಎಂಬುದರ ಮೇಲೆ ನಮ್ಮನ್ನು ನಡೆಸುತ್ತೆ. ಯೋಚನೆ ಮಾಡೋಣ. ಇವತ್ತು ಈ ದಿವಸನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷದ 4 ತಿಂಗಳನ್ನು ಕಳೆದ 5ನೇ ತಿಂಗಳಿನಲ್ಲಿ ನಾವು ನಡೀತಾ ಇದ್ದೇವೆ. ಈ ವರ್ಷದಲ್ಲಿ ನಾವು ವರ್ಷದ ಪ್ರಥಮ ದಿನದಲ್ಲಿ ನಾವು ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದೀವಿ,
ತೆಗೆದುಕೊಂಡ ತೀರ್ಮಾನದ ಪ್ರಕಾರ ನಾವು ಜೀವನ ಮಾಡ್ತಾ ಇದ್ದೀವ, ಅಥವಾ ನಮ್ಮಿಷ್ಟ ಬಂದಂಗೆ ನಾವು ಬದುಕ್ತಾ ಇದ್ದೀವ? ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ, ಅಥವಾ ಅಗಲವಾದ ಮಾರ್ಗವನ್ನು ಆರಿಸಿಕೊಂಡು ನಮಗಿಷ್ಟ ಬಂದಂತೆ ನಾವು ಜೀವನ ಮಾಡ್ತಾ ಇದ್ದೀವ? ದೇವರು ಇಷ್ಟಪಡುವಂಥ ಜೀವನನ ನಾವು ನಡೆಸ್ತಿದ್ದೀವ, ನಮಗೆ ಅಥವಾ ಜನರು ಮೆಚ್ಚುವಂಥ ಜೀವನನ ನಾವು ನಡೆಸ್ತಾ ಇದ್ದೀವ? ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನದಲ್ಲಿ ಯೆಹೋಶುವ ಒಂದು ಮಾತು ಹೇಳ್ತಾನೆ, ಈ ಹೊತ್ತೆ ಆರಿಸಿಕೊಳ್ಳ್ರಿ. ನೀವು ದೇವ್ರನ್ನ ನಂಬ್ತಿರೋ, ವಿಗ್ರಹಗಳನ್ನ ಆರಾಧನೆ ಮಾಡ್ತಿರೋ, ಆಯ್ಕೆ ನಿಮ್ಮದು. ಈ ಹೊತ್ತೆ ಈ ಕೃಪಾ ಕಾಲ ನಮ್ಮ ಸಂಗಡ ಇರುವಾಗ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು. ನಾನು ನಾಳೆ ಅದನ್ನು ಅನುಸರಿಸ್ತೀನಿ, ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಆ ಮಾರ್ಗದಲ್ಲಿ ನಡೀತೀನಿ, ಈಗ ನಾನು ಅಗಲವಾದ ಮಾರ್ಗದಲ್ಲಿ ನಡೀತೀನಿ. ಯಾಕಂದರೆ ನನ್ನ ಸ್ನೇಹಿತರನ್ನ ನಾನು ಮೆಚ್ಚಿಸ್ಬೇಕು, ನನ್ನ ಇತರ ಒಂದು ಕೆಲಸ ಕಾರ್ಯಗಳು ನನಗೆ ತುಂಬ ಪ್ರಾಮುಖ್ಯ. ನನಗೆ ಸಮಯ ಸಿಕ್ಕಾಗ ನಿಧಾನವಾಗಿ ನಾನು ಇಕ್ಕಟ್ಟಾದ ಮಾರ್ಗವನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡಿದ್ರೆ ಸಮಯ ಮೀರಿ ಹೋಗುವಂಥದ್ದಾಗಿದೆ. ನಮಗದು ಆಯ್ಕೆ ಮಾಡುವಂಥ ಅವಕಾಶ ಸಿಕ್ಕತ್ತೋ ಇಲ್ಲೋ ಅದು ಕೂಡ ನಮಗೆ ಗೊತ್ತಿಲ್ಲ. ಎಷ್ಟೋ ಜನ ಈ ಲೋಕವನ್ನು ಆಯ್ಕೆ ಮಾಡುವಂಥ ಅವಕಾಶ ಇಲ್ಲದೆ ಬಿಟ್ಟು ಹೋಗಿರೋದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ದಿವಸದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಏನು ಮಾಡಬೇಕು? ತೀರ್ಪಿನ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳುವಾಗ ದೇವರು ಒಂದು ವೇಳೆ ನಮಗೆ ಪ್ರಶ್ನೆ ಕೇಳಿದರೆ ನಾವು ಏನು ಮಾಡ್ತೇವೆ? ಅಲ್ಲಿ ನಮಗೆ ಯಾವ ಉತ್ತರನ ನಾವು ಕೊಡಬೇಕು? ಏನು ಮಾಡಬೇಕು? ಇವತ್ತೇ ನಾವು ಯೋಚನೆ ಮಾಡಬೇಕು. ಯೆಹೋವನನ್ನು ಸೇವಿಸೋದು ನನಗೆ ಸರಿ ಕಾಣ್ದಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಯಾರನ್ನ ಇವತ್ತು ನಾವು ಸೇವಿಸ್ತಾ ಇದ್ದೀನಿ? ಆವತ್ತಿನ ದಿನ ನನಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಸಿಕ್ಕಲ್ಲ. ಅವತ್ತು ನನಗೆ ಆಯ್ಕೆ ಮಾಡುವಂಥ ಅವಕಾಶ ಸಿಕ್ಕಲ್ಲ. ಆಯ್ಕೆ ಮಾಡಬೇಕಾದದ್ದು ಈ ಹೊತ್ತೆ, ಈ ಕ್ಷಣದಲ್ಲಿ ನಾವು ತೀರ್ಮಾನ ತಗೋಬೇಕು. ಯೇಸು ಸ್ವಾಮಿನ ನಾನು ಅಂಗೀಕಾರ ಮಾಡ್ತೀನ, ನಿತ್ಯ ಜೀವನ ಹೊಂದ್ಕೊಳ್ಳಿಕ್ಕೆ ನಾನು ಸಿದ್ಧನಾಗಿದ್ದೀನ, ಅಥವಾ ನರಕಕ್ಕೆ ಹೋಗಲಿಕ್ಕೆ ನನ್ನ ಮಾರ್ಗವನ್ನು ನಾನು ಸಿದ್ಧ ಮಾಡ್ಕೊಂಡಿದ್ದೀನ? ಚಾರ್ಲ್ಸ್ ಸ್ಪರ್ಜನ್ ಎಂಬ ದೊಡ್ಡ ಸೇವಕರು ಈ ರೀತಿಯಾಗಿ ಹೇಳ್ತಾರೆ, ಯು ವಿಲ್ ಸಿ ಅ ಕನ್ಸಿಡರಬಲ್ ಡಿಫ್ರೆನ್ಸ್ ಬಿಟ್ವೀನ್ ಸೀಕಿಂಗ್ ಆ್ಯಂಡ್ ಸ್ಟ್ರೈವಿಂಗ್. ಸೀಕಿಂಗ್ ಬರೀ ಹುಡುಕಿದ್ರೆ ಸಾಲದು, ಪ್ರಯಾಸ ಪಡಬೇಕು, ಬಹಳ ಪ್ರಯಾಸ ಪಡಬೇಕು, ತುಂಬ ಪ್ರಯಾಸ ಪಡಬೇಕು. ಅಷ್ಟು ಸುಲಭವಾದಂಥ ಒಂದು ಸಂಗತಿ ಅಲ್ಲ. ನಾನು ಹುಡ್ಕೊತೀನಿ, ನಾನು ನಿಧಾನಕ್ಕೆ ನಾನು ಬಹಳ ನಿಧಾನವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತವಾಗಿ ಆಗೋದಿಲ್ಲ. ನಮ್ಮ ಸುತ್ತಲೂ ಅನೇಕ ಸಂಗತಿಗಳಿದೆ. ಈ ಲೋಕ ಬಹಳ ಉತ್ತಮವಾದ ಆಯ್ಕೆಯನ್ನು ನಮಗೆ ಕೊಡ್ತಾ ಇದೆ. ಆದರೆ ಅದು ಅಂತಿಮವಾಗಿ ಯಾವುದಕ್ಕೆ ನಡೆಸುತ್ತೆ ಎಂಬುದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಇವೆಲ್ಲ ಟೆಂಪ್ರರಿ, ತಾತ್ಕಾಲಿಕವಾದಂಥ ಸಂಗತಿಗಳು. ಅದಕ್ಕೆ ಈ ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ, ನಾನೇ ಮಾರ್ಗ, ಸತ್ಯ, ಜೀವವಾಗಿದ್ದೇನೆ. ಆತನಾಗಲೇ ಹೇಳಿದ್ದಾನೆ, ನಿಜವಾದ ಮಾರ್ಗ ನಾನೇ. ನನ್ನನ್ನು ಬಿಟ್ಟು ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಆ ಬಾಗಿಲು. ನನ್ನ ಮೂಲಕವಾಗಿ ಒಳಗೆ ಹೋಗಬೇಕು. ಪ್ರತಿಯೊಂದನ್ನು ಕೂಡ ದೇವರು ನಮ್ಮ ಎದುರುಗಡೆ ಈಗಾಗಲೇ ತಿಳಿಸಿದ್ದಾನೆ. ಆದರೂ ಕೂಡ ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವಿತ ಹೇಗಿದೆ, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಹೇಗಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾದಂಥ ಒಂದು ಅವಕಾಶ. ಒಂದು ವೇಳೆ ನಾವು ಆ ಅವಕಾಶವನ್ನು ಕಳೆದುಕೊಂಡ್ರೆ ಆಮೇಲೆ ಒಂದು ದಿವಸ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸುಂಕದವನ ಒಂದು ಸಾಮ್ಯನ ನಾವು ನೋಡ್ತೀವಿ. ಪರಿಸಾಯ ಹಾಗೂ ಸುಂಕದವ. ಪರಿಸಾಯನಿಗೆಲ್ಲ ಇತ್ತು, ಈ ಲೋಕದಲ್ಲಿ ಎಲ್ಲವನ್ನು ಅನುಭವಿಸ್ದ. ಆದರೆ ಅವನು ಯಾವಾಗ ಸತ್ತ ಮೇಲೆ ನರಕಕ್ಕೆ ಹೋದ್ನೋ ಅಲ್ಲಿ ಹೇಳ್ತಾನೆ, ಯಾರಾದರೂ ಒಬ್ಬರು ಒಂದು ತೊಟ್ಟು ನೀರಿನ ಹನಿ ನನ್ನ ಬಾಯಲ್ಲಿಟ್ಟರೆ ಸಾಕು, ನನ್ನ ನಾಲ್ಗೆ ಮೇಲಿಟ್ಟರೆ. ಆದರೆ ಅದಕ್ಕೆ ಅವಕಾಶ ಇಲ್ಲ. ಆಗ ಅವನು ಹೇಳ್ತಾನೆ, ನನ್ನ ಕುಟುಂಬದವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಈ ಪ್ರೀತಿ ಮುಟ್ಟಬೇಕು ಎಂಬುದಾಗಿ. ಅಲ್ಲಿಗೆ ಹೋದ ಮೇಲೆ ನಾನು ದೇವ್ರ ಹತ್ರ ಎಷ್ಟೇ ಕೇಳ್ಕೊಂಡ್ರು ಅಲ್ಲಿ ನನಗೆ ಯಾವ ಉತ್ತರ ಕೂಡ ಸಿಕ್ಕಲ್ಲ.
ಆದರೆ ಸುಂಕದವ ಏನು ಮಾಡ್ತಾನೆ? ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಕೇಳಿಕೊಂಡು ನೇರವಾಗಿ ಕರ್ತನ ಸನ್ನಿಧಾನಕ್ಕೆ ಆತನು ಹೋಗೋದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತ ಹೇಗಿದೆ? ಇಷ್ಟು ತಿಂಗಳ ಪ್ರಯಾಣ ಹೇಗಿತ್ತು? ಇಷ್ಟು ವರ್ಷಗಳ ನಮ್ಮ ಪ್ರಯಾಣ ಹೇಗಿತ್ತು? ಮುಂದೆ ನಾವು ಮಾಡುವಂಥ ಪ್ರಯಾಣ ಹೇಗಿರಬೇಕು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ? ಕರ್ತನಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ? ಪ್ರಯಾಸ ಪಡ್ತಾ ಇದ್ದೀನೋ? ಪರಿಶುದ್ಧವಾದ ಜೀವನನ ನಡೆಸಲಿಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೀನೋ? ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾನು ನಡೀತಾ ಇದ್ದೀನೋ? ಲೂಕನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ 9ನೇ ವಚನದಲ್ಲಿ ಮತ್ತೊಂದು ಸಾಮ್ಯನ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ಒಬ್ಬ ದ್ರಾಕ್ಷ ತೋಟಕ್ಕೆ ಹೋಗ್ತಾನೆ. ಅಂಜೂರದ ಗಿಡ ಇರುತ್ತೆ. ಅಲ್ಲಿ ಪ್ರತಿ ಸತಿ ಅದನ್ನು ಹಣ್ಣು ಹುಡುಕಿದಾಗ ಅಲ್ಲಿ ಯಾವ ಫಲ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ? ಏನಾದರೂ ಮಾಡಿ ಇದನ್ನು ಕಡ್ದು ಹಾಕಬೇಕು ಅಂದಾಗ ಯಜಮಾನ ಹೇಳ್ತಾನೆ, ಇದು 1 ವರ್ಷ ಬಿಡು, ಅಷ್ಟರಲ್ಲಿ ಇದರ ಸುತ್ತಲೂ ಆಗಿದ್ದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ದಿದ್ರೆ ಅದನ್ನು ಕಡಿದು ಹಾಕ್ಬೋದು. ಇವತ್ತು ದೇವರು ಎಷ್ಟು ಅವಕಾಶಗಳನ್ನು ನಮ್ಗೆ ಕೊಟ್ಕೊಂಡು ಬರ್ತಾನೇ ಇದ್ದಾನೆ. ಇವತ್ತು ನಮ್ಮ ವಯಸ್ಸುಗಳನ್ನ ನಾವು ನೋಡ್ಕೊಳ್ಳೋಣ. ಎಷ್ಟು ಅವಕಾಶ ಕೊಟ್ಟಿರ್ಬೋದು, ಎಷ್ಟು ನಮ್ಮ ಪರವಾಗಿ ದೇವರು ಕೇಳ್ಕೊತಿರ್ಬೋದು. 1 ವರ್ಷ, ಇನ್ನೊಂದು ವರ್ಷ ಅವಕಾಶ ಕೊಡಿ ತನಗೆ. ಎಷ್ಟು ಸತಿ ವಾಕ್ಯ ಬೇತ್ತಲ್ಪಟ್ಟಿದೆ ನಮ್ಮ ಹೃದಯದಲ್ಲಿ. ಎಷ್ಟು ವಾಕ್ಯಗಳನ್ನ ನಾವು ಕೇಳಿದ್ದೀವಿ, ಎಷ್ಟು ಜನರ ಬಾಯಿಂದ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡಿದ್ದೀವಿ. ಇನ್ನೂ ಕೂಡ ನಾವು ಯಾವ ರೀತಿಯಾದ ಫಲವನ್ನು ಕೊಡದೆ ಜೀವನ ಮಾಡಿದ್ರೆ ನಮಗೆ ಅಂತಿಮವಾಗಿ ಸಿಗುವುದು ನಿತ್ಯ ಜೀವ ಅಲ್ಲ, ನರಕ. ಇದಕ್ಕೆ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು. ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಕಡಿದು ಹಾಕುವುದು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ, ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದು ತುಂಬ ಕಷ್ಟ. ಆ ದಿವಸದಲ್ಲಿ ಈ ಸ್ವಾಮಿ ನನ್ನ ಎದುರುಗಡೆ ನೀವು ನಿಲ್ಬೇಡ್ರಿ, ತೊಲಗಿ ಹೋಗ್ರಿ ಅಂತ ಹೇಳಿದ್ರೆ ಹೇಗಾಗತ್ತೆ ಅಂತ ಒಂದು ಸತಿ ಯೋಚನೆ ಮಾಡೋಣ. ನೀವು ಯಾರು ನನಗೆ ಪರಿಚಯನೇ ಇಲ್ಲ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ನಮ್ಮ ಧರ್ಮ ಕಾರ್ಯಗಳು ಒಲೆಯ ಬಟ್ಟೆಯ ಆಗಿದೆ. ನಾನು ಕೇವಲ ಧರ್ಮ ಕಾರ್ಯಗಳನ್ನ ಮಾಡಿಬಿಟ್ಟು ದೇವ್ರನ್ನ ಮೆಚ್ಚಿಸ್ತೀನಿ ಅಂದರೆ ಖಂಡಿತವಾಗಿ ಸುಳ್ಳು. ಕೇವಲ ಕಾಣಿಕೆ ಕೊಟ್ಬಿಟ್ಟು ನಾನು ದೇವ್ರನ್ನ ಮೆಚ್ಚಿಸ್ತೀನಿ ಅಂದರೆ ಖಂಡಿತವಾಗಿ ಸುಳ್ಳು. ಇದ್ಯಾವುದು ಕೂಡ, ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಅಗಲವಾದ ಮಾರ್ಗ. ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಕೆಲವನ್ನ ನಾವು ಬಿಡಬೇಕು. ಇವೆಲ್ಲ ಕಾರ್ಯಗಳನ್ನ ನಾವು ಮಾಡಬೇಕು, ಧರ್ಮ ಕಾರ್ಯಗಳನ್ನ ಮಾಡಬೇಕು, ಕಾಣಿಕೆಯನ್ನು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ದೇವರೊಂದಿಗೆ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಬೆಳೀತಾ ಹೋಗಬೇಕು. ಪ್ರತಿದಿನ ಆತನೊಂದಿಗೆ ಮಾತನಾಡಬೇಕು. ಪ್ರತಿದಿನ ಆತನ ಸಂಸರ್ಗದಲ್ಲಿ ನಾವು ನಡೆಯುತ್ತಾ ಹೋಗಬೇಕು. ಆತನ ಚಿತ್ತಕ್ಕೆ ನಾವು ವಿಧೇಯರಾಗಬೇಕು. ಆಗ ಮಾತ್ರ ನಾವು ನಿತ್ಯ ಜೀವದ ಬಾಗಿಲನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ತೀರ್ಪಿನ ದಿನ ಯಾವಾಗ ಬರುತ್ತೆ ಗೊತ್ತಿಲ್ಲ. ನಮ್ಮ ಸುತ್ತಲೂ ನಡೆಯುತ್ತಿರುವಂಥ ಪ್ರತಿಯೊಂದು ಘಟನೆಗಳನ್ನು ನೋಡುವಾಗ ದೇವರ ವಾಕ್ಯಕ್ಕೆ ನಾವು ಹೋಲಿಸಿ ನೋಡುವಾಗ ಕರ್ತನ ದಿನ ಹತ್ತಿರವಾಗಿದೆ. ಯಾವ ಸಮಯದಲ್ಲಿ ಏನಾದರೂ ಆಗ್ಬೋದು. ಕರ್ತನು ನಮ್ಮನ್ನು ಎದುರುಗೊಳ್ಬೋದು. ಆದರೆ ನಾವು ಆತನನ್ನು ಎದುರುಗೊಳ್ಳೋದಕ್ಕೆ ಸಿದ್ಧರಾಗಿದ್ದೆವು. ಮುಖಾಮುಖಿಯಾಗಿ ನೋಡಲಿಕ್ಕೆ ನಾವು ಸಿದ್ಧರಾಗಿದ್ದೆವು. ತೀರ್ಪಿನ ದಿನದಲ್ಲಿ ಆತನ ಎದುರಿಗೆ ನಿಂತುಕೊಂಡು ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೆವು. ಇವತ್ತು ನಮ್ಮ ಜೀವನ ಹೇಗಿದೆ? ನೀತಿಯ ವಸ್ತ್ರನ ನಾವು ಧರಿಸ್ಕೊಂಡಿದ್ದೀವೋ ಇಲ್ವೋ? ನಮ್ಮ ಬದುಕುಗಳು ಯಾವ ರೀತಿಯಾಗಿ ಆತನ ದೃಷ್ಟಿಯಲ್ಲಿದೆ? ಕೇವಲ ಜನರನ್ನು ಮೆಚ್ಚಿಸ್ತಾ ನಾವು ಜೀವನ ಮಾಡ್ತಾ ಇದ್ದೀವೋ ಅಥವಾ ದೇವರನ್ನು ಮೆಚ್ಚಿಸ್ತಾ ನಾವು ಜೀವನ ಮಾಡ್ತಾ ಇದ್ದೀವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. 2 ಆಯ್ಕೆಗಳು ನಮ್ಮ ಎದುರುಗಡೆ. ಒಂದು ಇಕ್ಕಟ್ಟಾದ ಮಾರ್ಗ, ಇನ್ನೊಂದು ಅಗಲವಾದ ಮಾರ್ಗ. ಜನಪ್ರಿಯವಾದಂಥ ಅಗಲವಾದ ಮಾರ್ಗದಲ್ಲಿ ನಮಗೆ ಎಲ್ಲ ಸಿಕ್ಕತ್ತೆ, ಎಲ್ಲ ಸೌಲಭ್ಯಗಳು ನಮಗೆ ಸಿಕ್ಕತ್ತೆ. ಜನರಿಂದ ನಾವು ಬೇಷ್ ಅನ್ಸ್ಕೊಳ್ಬೋದು, ಹೊಗಳಿಕೆಯನ್ನು ನಾವು ಹೊಂದ್ಕೊಳ್ಬೋದು. ಆದರೆ ಅದೇ ಇಕ್ಕಟ್ಟಾದ ಮಾರ್ಗವನ್ನು ನಾವು ಹೋಗುವಾಗ ಅದ್ಯಾವುದೂ ಕೂಡ ನಮಗೆ ಸಿಕ್ಕದೇ ಇರ್ಬೋದು. ಆದರೆ ಒಂದು ದಿನ
ಒಂದು ದಿನ ಖಂಡಿತವಾಗಿ ನಮ್ಮ ಜೀವಿತವನ್ನು ನೋಡಿ ದೇವರು ನಮ್ಮನ್ನು ಗೌರವಿಸಲಿಕ್ಕಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಮ್ಮನ್ನು ಬೇರೆಯವರೆಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಆತನು ಇಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ಈ ದಿನವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಬೇಕು. ಈ ನಮ್ಮ ಪ್ರಯಾಣದಲ್ಲಿ ಯಾವ ಬಾಗಿಲಿನಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ, ಹೇಗೆ ಮಾಡ್ತೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಸನ್ಮಾರ್ಗದಲ್ಲಿ ನಾವು ಮುಂದೆ ನಡೆಯುತ್ತಾ ಆತನಿಗಾಗಿ ನಾವು ಜೀವಿಸೋಣ. ಈ ದಿನದಲ್ಲಿ ಸರಿಯಾದ ಒಂದು ತೀರ್ಮಾನ ಕೂಡ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋಣ. ಜನರನ್ನು ಮೆಚ್ಚಿಸೋದು ಬೇಡ, ದೇವ್ರನ್ನ ಮಾತ್ರ ಮೆಚ್ಚಿಸೋಣ. ಕೇವಲ ಈ ಲೋಕದ ಸಂತೋಷಕ್ಕಾಗಿ ನಾವು ಬದುಕದೆ ಕರ್ತನನ್ನು ಸಂತೋಷಪಡಿಸುತ್ತಾ ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವನ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಕನಿಕರವುಳ್ಳ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ನಾವು ನಡೆಯುತ್ತಿರುವಂಥ ಮಾರ್ಗ, ನಾವು ನಡೆಯಬೇಕಾದಂಥ ಮಾರ್ಗ ಎಲ್ಲವನ್ನೂ ಕೂಡ ನಮಗೆ ನೀನು ತಿಳಿಸ್ತಾ ಇದೆಯಾ. ಇದಕ್ಕಾಗಿ ಸ್ತೋತ್ರ. ಅನೇಕ ಬಾರಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳ ಮೂಲಕವಾಗಿ ತಪ್ಪು ದಾರಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ. ನಮ್ಮ ತೀರ್ಮಾನಗಳು ನಮ್ಮನ್ನು ನಾಶನದೆಡೆಗೆ ನಡೆಸ್ತಾ ಇದೆ. ಸ್ವಾಮಿ, ದಯವಿಟ್ಟು ನಮ್ಮನ್ನು ತಿದ್ದು ನಮ್ಮನ್ನು ಸರಿಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಜೀವಿತಗಳನ್ನು ಕ್ರಮಪಡಿಸು. ಈ ದಿವಸದಲ್ಲಿ ನಾವು ಮಾಡುವಂಥ ಆಲೋಚನೆಗಳು, ತೆಗೆದುಕೊಳ್ಳುವಂಥ ತೀರ್ಮಾನಗಳು, ನಮ್ಮ ಪ್ರಯಾಣಗಳು ಎಲ್ಲವೂ ಕರ್ತನೆ ನಿನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರಲಿ. ಅಗಲವಾದ ಮಾರ್ಗದಲ್ಲಿ ಹೋಗೋದಕ್ಕೆ ಹೆಣಗಾಡದೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಯಾಸ ಪಡಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು. ಇದಕ್ಕೆ ಅಡ್ಡಿಯಾಗಿ ನಿಂತಿರುವಂಥ ಪ್ರತಿಯೊಂದು ಸಂಗತಿಗಳನ್ನು ತೆಗೆದುಬಿಟ್ಟು ಕರ್ತನೆ ಎಲ್ಲವನ್ನು ಕಳಿಸಿಬಿಟ್ಟು ಸ್ವಾಮಿ ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನ ಸಹಾಯವನ್ನು ನಮಗೆ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿವಸವನ್ನು ನಾವು ನಿನ್ನ ಹಸ್ತಕ್ಕೆ, ಮುಂದಿನ ಎಲ್ಲ ದಿನಗಳನ್ನು ನಾವು ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ. ಆಶೀರ್ವಾದ ಮಾಡು, ಕೈ ಹಿಡಿದು ಮುನ್ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.